ಇವಾಗ ನಾನು ಹೇಳಕ್ ಹೊರಟಿರೋದು ಒಬ್ಬ ರಾಜನ್ ಕತೆ ಅಲ್ಲ. ಇದು ಒಬ್ಬ ಸಾಮ್ರಾಜ್ಯ ಕಟ್ಟಿದ ವೀರನ್ ಕತೆ. ಶತ್ರುಗಳ ಹೃದಯದಲ್ಲಿ ಭಯ ಹುಟ್ಟಿಸ್ಬಿಟ್ಟು ಜನರ ಮನಸ್ಸಲ್ಲಿ ದೇವ್ರಂತೆ ಉಳಿದ್ರು. ಇದು ರಾಜ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಕತೆ. ಈ ಕತೆ ಕೇಳಿದ್ರೆ ನಿಮ್ಮ ರಕ್ತವೇ ಕುದಿಯುತ್ತೆ. ಕೊನೆವರೆಗೂ ನೋಡಿ, ನಿಜವಾದ ಇತಿಹಾಸ ಏನು ಅಂತ ಗೊತ್ತಾಗುತ್ತೆ. ಕತೆ ಶುರು ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ಸಿನಿಮಾದ ಕತೆ ನಮಗೆ 17th ಸೆಂಚುರಿಗೆ ಕರ್ಕೊಂಡು ಹೋಗುತ್ತೆ. ಈ ಒಂದು ಟೈಮಲ್ಲಿ ಅಧಿಕಾರದ ಮುಂದೆ ನಂಬಿಕೆಗೆ ಬೆಲೆನೇ ಇರಲಿಲ್ಲ. ಮರಾಠಿ ಸರ್ದಾರ್ ಮಾಲೋಜಿ ಭೋಸ್ಲೆ ಈ ಒಂದು ಹೆಸರು ಧೈರ್ಯ ಮತ್ತೆ ನಿಷ್ಠೆಯ ಪ್ರತೀಕವಾಗಿತ್ತು. ಆದ್ರೆ ಅಧಿಕಾರ ಅಂತ ಬಂದ್ರೆ ಲಾಯಲ್ಟಿಗೂ ಬೆಲೆ ಇಲ್ಲ. ಅವ್ರನ್ನ ದರ್ಬಾರಕ್ಕೆ ಕರೀತಾರೆ. ಕರೆದ್ಬಿಟ್ಟು ಅವರಿಗೆ ಮೋಸ ಮಾಡಲಾಗುತ್ತೆ. ಅಲ್ಲಿ ಕರೆಸ್ಬಿಟ್ಟು ಲಿಟ್ರಲಿ ಅವರಿಗೆ ಬೆನ್ ಹಿಂದೆ ಚೂರಿ ಹಾಕಲಾಗುತ್ತೆ. ಅವರು ಸಾಯೋ ಟೈಮಲ್ಲೂ ಕೂಡ ಅವ್ರ ಕಣ್ಣಲ್ಲಿ ಭಯ ಕಾಣಲ್ಲ, ಧೈರ್ಯ ಕಾಣುತ್ತೆ. ಅವರು ಸಾಯಬೇಕಾದ್ರೆ ಹೇಳ್ತಾರೆ, ನೀವು ನನ್ನ ಮೋಸದಿಂದ ಸಾಯಿಸ್ತಾ ಇದ್ದೀರಾ, ಆದ್ರೆ ಇದ್ರದ್ದು ರಿವೆಂಜು ಮರಾಠ ತಗೊಳುತ್ತೆ. ಇಲ್ಲಿಂದ ಒಂದು ಕತೆ ಅಲ್ಲ, ಕ್ರಾಂತಿ ಶುರುವಾಗುತ್ತೆ. ಈ ಒಂದು ಟೈಮಲ್ಲಿ ಮೊಘಲರು ಮತ್ತೆ ನಿಜಾಮ್ರು ಮಧ್ಯ ವಾರ್ ನಡೀತಾ ಇತ್ತು. ಮರಾಠಾಸ್ ಇದಾರಲ್ಲ, ಅವರು ಇವ್ರ ಕೆಳಗೆ ಕೆಲಸ ಮಾಡ್ತಾ ಇರ್ತಾರೆ. ಈ ಒಂದು ಟೈಮಲ್ಲಿ ಮರಾಠಾಸಿಗಂತಾನೆ ಒಂದು ಸಾಮ್ರಾಜ್ಯ ಏನಿರ್ಲಿಲ್ಲ. ಆಮೇಲೆ ಅವರಿಗಂತ ಒಂದು ಸಪರೇಟ್ ಆಗಿ ಧ್ವಜ ಕೂಡ ಇರ್ಲಿಲ್ಲ. ಇದಾದ್ಮೇಲೆ ನಮಗೆ ಮಾಲೋಜಿ ಭೋಸ್ಲೆ ಅವರ ಮಗ ಶಾಹಾಜಿ ಭೋಸ್ಲೆನ ತೋರಿಸ್ತಾರೆ. ಶಾಹಾಜಿ ಭೋಸ್ಲೆ ಅವರ ಜನರನ್ನ ಕಾಪಾಡೋದು ಮತ್ತೆ ಜನಗಳ ಜಮೀನನ್ನು ಕಾಪಾಡೋ ಕೆಲಸ ಮಾಡ್ತಾ ಇರ್ತಾರೆ. ಅವರು ನಿಜಾಮ್ ಮತ್ತೆ ಮೊಘಲರು ಮತ್ತೆ ಆದಿಲ್ ಶಾಗೆ ಕೆಲಸ ಮಾಡ್ತಾ ಇರ್ತಾರೆ. ಆದ್ರೆ ಶಾಹಾಜಿ ಭೋಸ್ಲೆ ಕಡೆ ಇರೋ ಜನರ ಮೇಲೆ ಬಹಳ ಅತ್ಯಾಚಾರ ಆಗ್ತಾ ಇರುತ್ತೆ. ಎಷ್ಟೊಂದ್ ಜನ ಊರ್ನ ಕೂಡ ಬಿಡ್ಬೇಕಾಗ್ತಾ ಇರುತ್ತೆ. 16,000 ಸಮಯದಲ್ಲಿ ಕ್ರೂರ ಆದಿಲ್ ಶಾಹಿ ಆಡಳಿತ ನಡೀತಾ ಇತ್ತು. ಅವರ ಒಂದು ವಾರು ನಿಜಾಮ್ರು ಮತ್ತೆ ಮೊಘಲರ ಜೊತೆ ಆಗ್ತಾ ಇತ್ತು. ಆದಿಲ್ ಶಾಹಿಯ ಪತ್ನಿಯ ಹೆಸರು ಸುಲ್ತಾನ. ಸುಲ್ತಾನಗೆ ಒಬ್ಬ ಮಗ ಇರ್ತಾನೆ. ಅಕಸ್ಮಾತ್ ಆದಿಲ್ ಶಾಹಿಯ ಒಂದು ಡೆತ್ ಆಗಿದ್ದಿದ್ರೆ ಸುಲ್ತಾನನ ಮಗ ಪಟ್ಟ ಇರ್ತಾ ಇದ್ದ. ಸೊ ಮೊಘಲರಿನ ಬಾದ್ಶಾ ಶಹಜಹಾನಿನ ಒಂದು ಫೈಟು ಆದಿಲ್ ಶಾಹಿ ಹತ್ರ ಏನೋ ಇತ್ತು. ಆದ್ರೆ ಆದಿಲ್ ಶಾಹಿಗೆ ನಿಜಾಮರ ಜೊತೆ ಕೂಡ ವಾರ್ ಇತ್ತು. ಶಹಜಹಾನ್ ನೋಡ್ತಾರೆ, ಈಗ ಆದಿಲ್ ಶಾಹಿ ನಿಜಾಮರ ಜೊತೆ ಫೈಟಿಂಗ್ ಮಾಡೋದ್ರಲ್ಲಿ ಬಿಸಿ ಇದ್ದಾನೆ. ಇದೇ ಒಂದು ಸಮಯದ ಒಂದು ಅಡ್ವಾಂಟೇಜ್ ತಗೊಂಡ್ಬಿಟ್ಟು ತಾಜ್ ಮಹಲ್ ನ ಬಿಲ್ಡ್ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಒಂದು ಟೈಮಲ್ಲಿ ಶಹಾಜಿ ಭೋಸ್ಲೆಗೆ ಆದಿಲ್ ಶಾಹಿ ಆಗ್ಲಿ ಅಥವಾ ನಿಜಾಮ್ರಾಗ್ಲಿ ಇವರಿಬ್ರಿಂದನು ಅಷ್ಟೊಂದು ಪ್ರಾಬ್ಲಮ್ ಇರ್ಲಿಲ್ಲ. ಪ್ರಾಬ್ಲಮ್ ಇದ್ದಿದ್ದು ಶಹಜಹಾನಿಂದ. ಯಾಕಂದ್ರೆ ಅವರು ಯಾವಾಗ ಬೇಕಾದ್ರೂ ಅಟ್ಯಾಕ್ ಮಾಡಬಹುದಾಗಿತ್ತು. ಶಹಾಜಿಗೆ ಅವರ ಒಂದು ಜನರು ಕಾಪಾಡ್ಬೇಕಾಗಿತ್ತು, ಮತ್ತೆ ಅವರ ಒಂದು ಕಿಂಗ್ಡಮ್ ಕೂಡ ಕಾಪಾಡಬೇಕಾಗಿತ್ತು. ಇದಕ್ಕೋಸ್ಕರ ಶಾಹಾಜಿ ಏನ್ ಮಾಡ್ತಾರೆ ಅಂತಂದ್ರೆ ಬಿಜಾಪುರದ ಸುಲ್ತಾನ ಆದಿಲ್ ಶಾಹಿಯ ಒಂದು ಹೆಲ್ಪ್ ನ ತಗೋತಾರೆ. ಇದಾದ್ಮೇಲೆ ಒಂದು ಹಿಸ್ಟ್ರಿ ಕ್ರಿಯೇಟ್ ಆಗುತ್ತೆ. ಒಬ್ಬ ವ್ಯಕ್ತಿಯ ಜನ್ಮ ಆಗುತ್ತೆ. ಆ ವ್ಯಕ್ತಿ ಇಡೀ ಒಂದು ಹಿಸ್ಟ್ರಿನ ಚೇಂಜ್ ಮಾಡ್ತಾರೆ. ಹೆಸರು ಬಂದ್ಬಿಟ್ಟು ಶಿವಾಜಿ ಅಂತ. ಅವರ ತಾಯಿ ಯಾವುದೇ ಮಾಮೂಲಿ ತಾಯಿ ಅಲ್ಲ, ಅವರು ಒಬ್ರು ಗುರು. ಶಿವಾಜಿ ಅವರಿಗೆ ಬರೀ ಸ್ಟೋರಿ ಹೇಳ್ತಾ ಇರ್ಲಿಲ್ಲ, ಶಿವಾಜಿ ಅವರಿಗೆ ಒಂದು ಗುರಿನ ಕೊಡ್ತಾ ಇದ್ರು. ರಾಮನ ಮರ್ಯಾದೆ, ಭೀಮನ ಶಕ್ತಿ ಮತ್ತೆ ಅರ್ಜುನನ ಒಂದು ಯುಕ್ತಿ, ಇದೆಲ್ಲರ ಬಗ್ಗೆ ಹೇಳ್ತಾ ಇದ್ರು. ಹೋಗ್ತಾ ಹೋಗ್ತಾ ಅವರ ಎಲ್ಲ ಒಂದು ಗುಣ ಶಿವಾಜಿ ಅವರಲ್ಲಿ ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ. ಶಿವಾಜಿ ಅವರು ಒಂದು ಸ್ವತಃ ಒಂದು ಪ್ರಮಾಣ ತಗೋತಾರೆ, ಈ ಒಂದು ದುನಿಯಾನ ನಾನು ಒಂದು ಗುಲಾಮಿಯಿಂದ ಕಾಪಾಡ್ತೀನಿ. ಸೊ ಶಿವಾಜಿ ಅವರ ತಂದೆ ಶಹಾಜಿ ಭೋಸ್ಲೆ ಒಬ್ಬ ದೊಡ್ಡ ಯೋಧ. ಆದ್ರೆ ಅವರ ಕತ್ತಿ ಬೇರೆಯವರಿಗೋಸ್ಕರ ಯೂಸ್ ಆಗ್ತಾ ಇತ್ತು. ಕೆಲವೊಂದ್ಸಲಿ ಮೊಘಲರಿಗಾಗಿ, ಕೆಲವೊಂದ್ಸಲಿ ಆದಿಲ್ ಶಾಹಿಗೋಸ್ಕರ. ಯಾಕಂದ್ರೆ ಮರಾಠಾಸಿಗೆ ಆ ಟೈಮ್ ಅಲ್ಲಿ ಅವ್ರದೇ ಆದಂತ ಒಂದು ರಾಜ್ಯ ಇರ್ಲಿಲ್ಲ. ಶಿವಾಜಿ ಅವರು ಇದೆಲ್ಲ ನೋಡ್ತಾ ಇರ್ತಾರೆ. ಅವ್ರ ಮನ್ಸಲ್ಲಿ ಒಂಥರ ಬೆಂಕಿ ಎತ್ಕೊಂಡಂಗಾಗಿರುತ್ತೆ. ಆ ಒಂದು ಬೆಂಕಿಗೆ ಇಡೀ ರಾಜ್ಯ ಸುಡುವ ಒಂದು ಶಕ್ತಿ ಇರುತ್ತೆ. ಸದ್ಯಕ್ಕೆ ಶಹಾಜಿ ಇವಾಗ ಆದಿಲ್ ಶಾಹಿ ಹತ್ರ ಕೆಲಸ ಮಾಡ್ತಾ ಇದ್ರು. ಇವಾಗ ಎಂಟ್ರಿ ಆಗುತ್ತೆ ಅಫ್ಜಲ್ ಖಾನ್ ಇಂದು. ಅಫ್ಜಲ್ ಖಾನ್ ಎಲ್ಲಿ ಹೋಗ್ತಾರೋ ಅಲ್ಲಿ ಯಾರ್ದಾರೋ ಒಬ್ಬರದು ಸಾವು ನಿಶ್ಚಿತ. ಅವರು ತುಂಬಾನೇ ಫೇಮಸ್ ಇರ್ತಾರೆ. ಯಾಕೆ ಅಂತಂದ್ರೆ ಅಷ್ಟು ಕ್ರೂರ. ಯಾವ ತರ ಅಂತಂದ್ರೆ ದೇವಸ್ಥಾನಗಳನ್ನ ಡೆಸ್ಟ್ರಾಯ್ ಮಾಡೋದು, ಜನಗಳನ್ನ ಸಾಯಿಸೋದು, ನಿರ್ದೋಷಿಗಳನ್ನ ಸಾಯಿಸೋದು, ಈ ಎಲ್ಲ ವಿಷಯಗಳು ಅಫ್ಜಲ್ ಖಾನಿಗೆ ಸಿಲ್ಲಿ ಮ್ಯಾಟರ್. ಅಫ್ಜಲ್ ಖಾನ್ ಆದಿಲ್ ಶಾಹಿ ಸೇನಾದ ಸೇನಾಪತಿ ಆಗಿದ್ರು. ಈಗ ಅಫ್ಜಲ್ ಎಂಟ್ರಿ ಆಗಿರೋದ್ರಿಂದ ಶಹಾಜಿ ಭೋಸ್ಲೆ ಮತ್ತೆ ಅವರ ಒಂದು ಪ್ರಜಾಗೆ ಬೇರೆ ಕಡೆ ಹೋಗ್ಬಿಟ್ಟು ವಾಸವಾಗಬೇಕಾಗಿರುತ್ತೆ. ಈ ತರ ಊರಿಂದ ಬಿಟ್ಟು ಇನ್ನೊಂದ್ ಕಡೆ ಹೋಗಿ ವಾಸವಾಗೋದು ಹೊಸದೇನಲ್ಲ, ಇವರಿಗೆ ಬಹಳ ಸಲ ಆಗಿರುತ್ತೆ. ಆದ್ರೆ ಶಹಾಜಿ ಭೋಸ್ಲೆ ಹೆಲ್ಪ್ಲೆಸ್ ಆಗಿದ್ರು. ಅವರ ಒಂದು ಕಿಂಗ್ಡಮ್ ನ ಮತ್ತೆ ಅವರ ಜನಗಳನ್ನ ಕಾಪಾಡೋದಕ್ಕೋಸ್ಕರ ಅವರು ಈ ತರ ಮಾಡ್ಬೇಕಾಗಿ ಬರುತ್ತೆ. ಆದ್ರೆ ಇದೆಲ್ಲ ಶಿವಾಜಿ ಅವರು ನೋಟಿಸ್ ಮಾಡ್ತಾ ಇದ್ರು. ಒಂದು ದಿನ ಶಹಾಜಿ ಭೋಸ್ಲೆಗೆ ಅನ್ಸುತ್ತೆ ಅವರು ಮತ್ತೆ ಅವರ ಒಂದು ಫ್ಯಾಮಿಲಿ ಇವಾಗ ತೊಂದರೆಲಿದ್ದಾರೆ ಅಂತ. ಅದಕ್ಕೆ ಶಹಾಜಿ ಭೋಸ್ಲೆ ಅವರ ದೊಡ್ಡ ಮಗ ಸಂಭಾಜಿ ಭೋಸ್ಲೆಗೆ ಕರ್ನಾಟಕಕ್ಕೆ ಕರ್ಕೊಂಡ್ ಬರ್ತಾರೆ. ಮತ್ತೆ ಚಿಕ್ಕ ಮಗ ಶಿವಾಜಿ ಭೋಸ್ಲೆಗೆ ಅವರು ಪುಣೆಗೆ ಕಳಿಸ್ತಾರೆ. ಶಿವಾಜಿ ಅವರ ತಾಯಿ ಜೊತೆ ಅಲ್ಲಿ ಹೋಗಿರ್ತಾರೆ. ಆ ಒಂದು ಟೈಮ್ ಅಲ್ಲಿ ಶಿವಾಜಿ ಅವರಿಗೆ ಬರೀ 15 ವರ್ಷ. ಅವರು ನೋಟಿಸ್ ಮಾಡ್ತಾರೆ
ಆ ಒಂದು ಟೈಮಲ್ಲಿ ಪುಣೆಯಲ್ಲಿ ತುಂಬಾನೇ ಕೆಟ್ಟದಾಗಿ ವಾತಾವರಣ ಇತ್ತು. ಅಲ್ಲಿನ ಪ್ರಜಾತಿ ಶಿವಾಜಿ ಅವರಿಗೆ ತನ್ನ ರಾಜ ಅಂತ ಒಪ್ಕೋತಾ ಇರ್ಲಿಲ್ಲ. ಯಾಕಂದ್ರೆ ಬರೀ 15 ವರ್ಷ ಆಗಿತ್ತು ಅವ್ರಿಗೆ ಅವಾಗ. ಅಲ್ಲಿನ ಜನಗಳನ್ನ ನೋಡ್ಬಿಟ್ಟು ಅವರಿಗೆ ತುಂಬಾನೇ ಬೇಜಾರಾಗ್ಬಿಟ್ಟಿತ್ತು. ಯಾಕಂದ್ರೆ ವಾತಾವರಣ ಅಷ್ಟು ಕೆಟ್ಟದಾಗಿತ್ತು. ಅಲ್ಲಿ ವಯಸ್ಸು 15 ಇರ್ಬೋದು, ಆದ್ರೆ ದೊಡ್ಡ ದೊಡ್ಡ ಡಿಸಿಷನ್ ಗಳನ್ನ ತಗೊಳ್ಳೋ ಕೆಪಾಸಿಟಿ ಬಹಳನೇ ಇತ್ತು. ಶಿವಾಜಿ ಅವರಿಗೆ ಮತ್ತೆ ಅವ್ರ ಜನಕ್ಕೋಸ್ಕರ ಹೊಡೆದಾಡ್ತೀವಿ ಅಂತ ಒಂದು ಪ್ರಮಾಣನ ತಗೊಂಡ್ಬಿಟ್ಟಿದ್ರು. ಹೋಗ್ತಾ ಹೋಗ್ತಾ ಒಂದು ಕೋಟೆ ಮೇಲೆ ಕಬ್ಜಾ ಕೂಡ ಮಾಡ್ತಾರೆ. ಈ ಒಂದು ವಿಷಯ ಆದಿಲ್ ಶಾಹಿಗೆ ಗೊತ್ತಾಗುತ್ತೆ. ಆದ್ರೆ ಆದಿಲ್ ಶಾಹಿ ಅಷ್ಟೊಂದು ತಲೆ ಕೆಡ್ಸ್ಕೊಳ್ಳೋದಿಲ್ಲ, ಅವರು ನೆಗ್ಲೆಕ್ಟ್ ಮಾಡ್ತಾರೆ. ಒಬ್ಬ ಚಿಕ್ಕ ಹುಡುಗ, 15 ವರ್ಷ ಅವನಿಗೆ. ಈ ಒಂದು ಕಾರಣದಿಂದ ಅವರು ಹೋಗಕ್ಕೆ ಬಿಡ್ತಾರೆ. ಆದ್ರೆ ಸುಲ್ತಾನಗೆ ಎಲ್ಲೋ ಒಂದ್ ಕಡೆ ಐಡಿಯಾ ಇತ್ತು, ಅವನು ಚಿಕ್ಕ ಹುಡುಗನೇ ಆಗಿರ್ಬೋದು, ಆದ್ರೆ ಅವನೊಂದು ಪೊಟೆನ್ಶಿಯಲ್ ತುಂಬಾನೇ ಇದೆ. ಈ ತರ ಯಾವತ್ತೂ ಆಗಿರ್ಲಿಲ್ಲ. ಒಬ್ಬ ಚಿಕ್ಕ 15 ವರ್ಷದ ಹುಡುಗ ಆದಿಲ್ ಶಾಹಿ ಕಡೆ ಒಂದು ಕೋಟೆನ ಕಬ್ಜಾ ಮಾಡಿದ್ರು. ಇವಾಗ ಸ್ವಲ್ಪ ವರ್ಷಗಳು ಕಳೆಯುತ್ತೆ. ಆದಿಲ್ ಶಾಹಿಗೆ ಇವಾಗ ತುಂಬಾನೇ ಕೋಪ ಬರ್ತಾ ಇದೆ. ಯಾಕಂದ್ರೆ ಶಹಾಜಿಯ ದೊಡ್ಡ ಮಗ ಸಂಭಾಜಿ ಭೋಸ್ಲೆ ಮತ್ತೆ ಶಿವಾಜಿ ಭೋಸ್ಲೆ ಇವರಿಬ್ರು ಅವನಿಗೆ ತುಂಬಾನೇ ಕಾಟ ಕೊಡ್ತಾ ಇರ್ತಾರೆ. ಯಾಕಂದ್ರೆ ಅವರಿಬ್ರು ಸೇರ್ಕೊಂಡು ಆದಿಲ್ ಶಾಹಿಯ ಬಹಳಷ್ಟು ಕೋಟೆಗಳ ಮೇಲೆ ಕಬ್ಜಾ ಮಾಡಿರ್ತಾರೆ. ಆದ್ರೆ ಶಹಾಜಿ ಭೋಸ್ಲೆ ಇರ್ತಾರಲ್ಲ, ಅವರು ಈಗ್ಲೂ ಕೂಡ ಆದಿಲ್ ಶಾಹಿ ಅಂಡರ್ ಕೆಲಸ ಮಾಡ್ತಾ ಇರ್ತಾರೆ. ಇವೆಲ್ಲ ಸುಲ್ತಾನ ನೋಟಿಸ್ ಮಾಡ್ಬಿಟ್ಟು ಅವಳಿಗೆ ಇಷ್ಟ ಆಗೋದಿಲ್ಲ. ಸುಲ್ತಾನ ಆದಿಲ್ಗೆ ಹೇಳ್ತಾಳೆ, ನೀವ್ ಈಗ್ಲೂ ಕೂಡ ನೆಗ್ಲೆಕ್ಟ್ ಮಾಡಿದ್ರೆ ಅವರಿಬ್ರು ಸೇರ್ಕೊಂಡು ನಮ್ಮ ಕಿಂಗ್ಡಮ್ ನ ರೂಲ್ ಮಾಡ್ತಾರೆ, ಏನಾದ್ರೂ ಒಂದ್ ಗತಿ ಕಾಣಿಸ್ಬೇಕು ಅಂತ. ಇದನ್ನ ಕೇಳಿಸ್ಕೊಂಡ್ಬಿಟ್ಟು ಆದಿಲ್ಗೆ ತುಂಬಾನೇ ಸಿಟ್ಟು ಬರುತ್ತೆ. ಅವನು ಡಿಸೈಡ್ ಮಾಡ್ತಾನೆ ಅವರಿಬ್ರು ಮೇಲೆ ಅಟ್ಯಾಕ್ ಮಾಡ್ಬೇಕು ಅಂತ. ಆದಿಲ್ ಶಾಹಿ ಅವರ ಜನಕ್ಕೆ ಹೇಳ್ಬಿಟ್ಟು ಕಾಂಡಾನಾ ಕಿಲಾ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೇಳ್ತಾನೆ. ಆದ್ರೆ ಶಿವಾಜಿ ಮತ್ತೆ ಅವರ ಸೇನೆ ಈ ಒಂದು ಅಟ್ಯಾಕಿಗೆ ರೆಡಿ ಇದ್ರು. ಶಿವಾಜಿ ಅವರಿಗೆ ಮುಂಚೆನೆ ಗೊತ್ತಿತ್ತು ಆದಿಲ್ ಶಾಹಿ ಕಡೆಯವರು ಅಟ್ಯಾಕ್ ಮಾಡಕ್ಕೆ ಬರ್ತಾರೆ ಅಂತ. ಸೊ ಶಿವಾಜಿ ಅವರು ಅವ್ರ ಎಲ್ಲಾ ಜನಗಳನ್ನ ಕರ್ಕೊಂಡ್ ಬಂದ್ಬಿಟ್ಟು ಅವರು ಕೂಡ ಅಟ್ಯಾಕ್ ಮಾಡ್ತಾರೆ. ಶಿವಾಜಿಯ ಟೀಮು ಆದಿಲ್ ಶಾಹಿ ಕಡೆಯವರಿಗೆ ಸೋಲಿಸ್ಬಿಡ್ತಾರೆ. ಈ ಒಂದು ವಿಕ್ಟ್ರಿಯಿಂದ ಫಸ್ಟ್ ಟೈಮ್ ಅವರು ಭಗವದ್ ಧ್ವಜ ಅಂದ್ರೆ ಸ್ಯಾಫ್ರಾನ್ ಫ್ಲಾಗ್ ನ ವೇವ್ ಮಾಡ್ತಾರೆ. ಈ ಒಂದು ಸ್ಯಾಫ್ರಾನ್ ಫ್ಲಾಗ್ ಅಂದ್ರೆ ಭಗವದ್ ಧ್ವಜದ ಮೀನಿಂಗು ಮರಾಠಾಯಿನ ಒಂದು ಪ್ರೈಡ್ ಅಂತ. ಈ ಒಂದು ಸೀನ್ ನ ನೋಡ್ಬಿಟ್ಟು ಆದಿಲ್ ಶಾಹಿ ಕಡೆಯ ಸೈನ್ಯ ತುಂಬಾನೇ ಹೆದರ್ಕೊಂಡ್ಬಿಟ್ರು. ಆದಿಲ್ ಶಾಹಿಯ ಸೈನ್ಯ ಅಲ್ಲಿಂದ ಓಡೋಗ್ತಾರೆ. ಇದಾದ್ಮೇಲೆ ನಮ್ಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಆದಿಲ್ ಶಾಹಿಯ ಇನ್ನೊಂದು ಸೈನ್ಯ ಸಂಭಾಜಿ ಭೋಸ್ಲೆ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗಿದ್ರು. ಸಂಭಾಜಿನ ಅವರು ಸಾಯಿಸ್ಬೇಕಿತ್ತು, ಇಲ್ಲ ಅಂದ್ರೆ ಬಂದಿ ಮಾಡ್ಕೋಬೇಕಾಗಿತ್ತು. ಆದ್ರೆ ಇದು ಅಷ್ಟೊಂದು ಈಸಿ ಅಲ್ಲ. ಯಾಕಂದ್ರೆ ಸಂಭಾಜಿ ಭೋಸ್ಲೆ ಏನ್ ಕಮ್ಮಿ ಇಲ್ಲ, ಅವರು ಕೂಡ ತುಂಬಾನೇ ಪವರ್ಫುಲ್ ಇದ್ರು. ಆದಿಲ್ ಶಾಹಿಯ ಸೈನ್ಯ ಅವರಿಗೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬಂತಲ್ಲ, ಅವಾಗ ಸಂಭಾಜಿ ಒಬ್ಬರೇ ನಿಂತ್ಕೊಂಡು ಅವರನ್ನ ಹೊಡೆದಾಕಿದ್ರು. ಇವಾಗ ಸೀನ್ ಶಿಫ್ಟ್ ಆಗುತ್ತೆ. ನಾವಿಲ್ಲಿ ನೋಡ್ತೀವಿ ಶಿವಾಜಿ ಅವರ ಪತ್ನಿನ, ಅವರ ಹೆಸರು ಸಾಯಿಬಾಯಿ. ಸಾಯಿಬಾಯಿ ಇರ್ತಾರಲ್ಲ, ಶಿವಾಜಿನ ತುಂಬಾನೇ ಪ್ರೀತಿ ಮಾಡ್ತಾ ಇರ್ತಾರೆ. ಅವರ ಇಬ್ಬರ ಮದುವೆ 15 ವರ್ಷ ಇದ್ದಾಗೇನೆ ಆಗ್ಬಿಟ್ಟಿತ್ತು. ಅವಾಗಿಂದಾನೆ ಒಬ್ರನ್ನ ಒಬ್ರು ತುಂಬಾನೇ ಇಷ್ಟ ಪಡ್ತಾ ಇರ್ತಾರೆ. ಸಾಯಿಬಾಯಿ ಶಿವಾಜಿ ಅವ್ರನ್ನ ತುಂಬಾನೇ ಸಪೋರ್ಟ್ ಮಾಡ್ತಾ ಇರ್ತಾರೆ. ಪ್ರತಿಯೊಂದು ಸುಖ ದುಃಖಗಳಲ್ಲೂ ಅವರು ಅವರಿಗೆ ಸಾಥ್ ಕೊಡ್ತಾ ಇರ್ತಾರೆ. ಇವಾಗ ಸೀನ್ ಚೇಂಜ್ ಆಗುತ್ತೆ. ನಮಗೆ ಆದಿಲ್ ಶಾಹಿನ ತೋರಿಸ್ತಾರೆ. ಅವನು ತುಂಬಾನೇ ಟೆನ್ಷನ್ ತಗೋತಾ ಇರ್ತಾನೆ. ಯಾಕಂದ್ರೆ ಅವನಿಗೆ ವಿಷಯ ಗೊತ್ತಾಗಿರುತ್ತೆ. ಏನ್ ವಿಷಯ ಅಂತಂದ್ರೆ, ಅವನು ಕಳ್ಸಿರ್ತಾನಲ್ವಾ ಸಂಭಾಜಿ ಮತ್ತೆ ಶಿವಾಜಿನ ಸೋಲ್ಸೋದಿಕ್ಕೆ ಸೈನ್ಯನ, ಆ ಒಂದು ಸೈನ್ಯ ಫೇಲ್ ಆಗಿದೆ ಅಂತ. ಆ ಒಂದು ಕ್ಷಣದಲ್ಲಿ ಅವರಿಗೆ ಒಂದು ಮಿನಿ ಹಾರ್ಟ್ ಅಟ್ಯಾಕ್ ತರ ಆಗಿತ್ತು. ಅದು ನೋಡಿ ತುಂಬಾ ಜನ ಗಾಬರಿ ಆಗಿದ್ರು, ಆದ್ರೆ ಸ್ವಲ್ಪ ಜನ ಖುಷಿ ಕೂಡ ಪಟ್ರು. ಇವಾಗ ಆದಿಲ್ ಶಾಹಿ ಸೇನಾಪತಿ ಅಫ್ಜಲ್ ಖಾನ್ ನ ಕರೀತಾರೆ. ಅಫ್ಜಲ್ಗೆ ಅವರೆಲ್ಲ ಹೇಳ್ಕೊತಾರೆ ಇವಾಗ ಏನ್ ಮಾಡ್ಬೇಕು ಅಂತ ಕೇಳ್ತಾರೆ. ಅಷ್ಟ್ರಲ್ಲಿ ಶಹಾಜಿ ಭೋಸ್ಲೆನ ಬಂದಿ ಮಾಡ್ಬಿಟ್ಟು ಅಫ್ಜಲ್ ಖಾನ್ ಪ್ರೊಡ್ಯೂಸ್ ಮಾಡ್ತಾನೆ. ಆದಿಲ್ ಶಾಹಿ ಶಹಾಜಿಗೆ ಪನಿಷ್ಮೆಂಟ್ ಕೊಡ್ಬೇಕು ಅಂತ ಅನ್ಕೊಂಡಿರ್ತಾನೆ. ಆದ್ರೆ ಶಹಾಜಿ ಹೇಳ್ತಾನೆ, ನಾನ್ ನಿಮಗೋಸ್ಕರನೇ ಕೆಲಸ ಮಾಡೋದು, ನೀವೇ ಈ ತರ ನನಗೆ ಮಾಡ್ತಾ ಇದೀರಲ್ಲ. ಅವಾಗ ಶಹಾಜಿಗೆ ಅವ್ನ್ ಹೇಳ್ತಾನೆ, ನಿನ್ನ ಮಕ್ಕಳು ನನಗೆ ತುಂಬಾನೇ ಕಾಟ ಕೊಡ್ತಾ ಇದಾರೆ, ನನ್ ಮಾತನ್ನ ಅವರು ಕೇಳ್ತಾ ಇಲ್ಲ. ಈ ಒಂದು ವಿಷಯ ಕೇಳಿಸ್ಕೊಂಡ್ಬಿಟ್ಟು ಶಹಾಜಿಗೆ ತುಂಬಾನೇ ಪ್ರೌಡ್ ಆಯ್ತು ಅವರ ಮಕ್ಕಳ ಮೇಲೆ. ಶಹಾಜಿನ ಬಂದಿ ಮಾಡ್ಬಿಟ್ಟು ಜೈಲಲ್ಲಿ ಹಾಕ್ಲಾಗುತ್ತೆ. ಇವಾಗ ನೆಕ್ಸ್ಟ್ ಸೀನ್ ಅಲ್ಲಿ ಸಂಭಾಜಿ ಮತ್ತೆ ಶಿವಾಜಿ ಬಹಳ ವರ್ಷ ಆದ್ಮೇಲೆ ಮೀಟಿಂಗ್ ಮಾಡ್ತಾರೆ. ಅವರಿಗೆ ತುಂಬಾನೇ ಖುಷಿ ಆಗಿತ್ತು, ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಯಾಕಂದ್ರೆ ಅಣ್ಣ ತಮ್ಮ ಬಹಳ ವರ್ಷ ಆದ್ಮೇಲೆ ಒಟ್ಟಿಗೆ ಕೂಡಿದ್ದಾರೆ. ಅವ್ರ ಅಪ್ಪನ್ನ ಅವರು ಜೈಲಿಗೆ ಹಾಕಿದ್ದಾರೆ. ಈ ಒಂದು ವಿಷಯ ಅವರಿಬ್ರಿಗೂ ಗೊತ್ತಾಗುತ್ತೆ. ಶಿವಾಜಿ ಹೇಳ್ತಾರೆ, ನಮ್ ತಂದೆನ ಅದೇನೇ ಆಗ್ಲಿ ಆ ಒಂದು ಜೈಲಿಂದ ಹೊರ ಕರ್ಕೊಂಡ್ ಬರ್ಬೇಕು. ಆದಿಲ್ ಶಾಹಿಯ ಒಂದು ಕಿಂಗ್ಡಮ್ ತುಂಬಾನೇ ಸ್ಟ್ರಾಂಗ್ ಇತ್ತು, ಅವರ ಸೇನೆ ಕೂಡ ಬಹಳನೇ ಇತ್ತು. ನಾವು ಏನಾರ ಒಂದು ಮಾಡಿ ಸ್ಮಾರ್ಟ್ ಆಗಿ ನಮ್ಮ ಅಪ್ಪನ್ನ ಅಲ್ಲಿಂದ ಕರ್ಕೊಂಡ್ ಬರ್ಬೇಕು ಅಂತ ಪ್ಲಾನ್ ಮಾಡ್ತಾರೆ. ಇವಾಗ ಶಿವಾಜಿ ಅವರು ಶಹಾಜಹಾನ್ ಇದಾರಲ್ಲ, ಅವ್ರ ಹೆಲ್ಪ್ ನ ತಗೊಳ್ಳೋದಿಕ್ಕೆ ಯೋಚನೆ ಮಾಡ್ತಾರೆ. ಅವ್ರ ಕಿಂಗ್ಡಮ್ ಗೆ ಒಂದು ಸಂದೇಶ ಪತ್ರನ ಕಳಿಸ್ತಾರೆ. ಆದ್ರೆ ಆ ಒಂದು ಪತ್ರಕ್ಕೆ ಯಾವುದೇ ಒಂದು ರಿಪ್ಲೈ ಬರೋದಿಲ್ಲ. ಇನ್ನೊಂದ್ ಕಡೆ ಅಫ್ಜಲ್ ಖಾನ್ ದರ್ಬಾರಲ್ಲಿ ನಿಂತಿರ್ತಾನೆ. ಇವಾಗ ಅಫ್ಜಲ್ಗೆ ಒಂದು ಆರ್ಡರ್ ಕೊಟ್ಟಿರ್ತಾನೆ ಆದಿಲ್, ಶಿವಾಜಿ ಅವ್ರ ಅಪ್ಪನ್ನ ಸಾಯಿಸು ಅಂತ. ಈ ಒಂದು ಆರ್ಡರ್ ನ ಕೇಳ್ಬಿಟ್ಟು ಅಫ್ಜಲ್ಗೆ ತುಂಬಾನೇ ಖುಷಿ ಆಗ್ಬಿಟ್ಟಿತ್ತು.
ಯಾಕಂದ್ರೆ ಅವನು ಬಹಳ ದಿನದಿಂದ ಅನ್ಕೊಂತ ಇದ್ದ ಅವನ್ನ ಸಾಯಿಸ್ಬೇಕು ಅಂತ. ಅಫ್ಜಲ್ ಶಹಾಜಿ ಭೋಸ್ಲೆನ ಸಾಯಿಸೋದಿಕ್ಕೆ ಅಲ್ಲಿ ಹೋಗ್ತಾನೆ. ಅವನಿನ್ನೇನು ಅವ್ರ ಅಪ್ಪನ ಸಾಯಿಸ್ಬೇಕು, ಅಷ್ಟರಲ್ಲಿ ಅದನ್ನ ತಡೆಗೊಳಿಸ್ತಾರೆ. ಶಹಾಜಿ ಭೋಸ್ಲೆ ಮತ್ತೆ ಅಫ್ಜಲ್ ಖಾನ್ ನ ಮತ್ತೆ ವಾಪಸ್ಸು ದರ್ಬಾರ್ ಹತ್ರ ಬರೋದಿಕ್ಕೆ ಹೇಳ್ತಾರೆ. ಅಲ್ಲಿ ಸಂಭಾಜಿ ಭೋಸ್ಲೆ ಕೂಡ ಬಂದಿದ್ರು. ಅವ್ರ ಕೈಯಲ್ಲಿ ಒಂದು ಪತ್ರ ಇತ್ತು. ಆ ಪತ್ರ ಸಂದೇಶ ಪತ್ರ ಶಹಜಹಾನ್ ಕಡೆಯಿಂದ. ಆ ಪತ್ರದಲ್ಲಿ ಸಂದೇಶ ಏನಿತ್ತು ಅಂತಂದ್ರೆ, ಅಕಸ್ಮಾತ್ ನೀವೇನಾದ್ರೂ ಶಹಾಜಿ ಭೋಸ್ಲೆನ ಸಾಯಿಸ್ಬಿಟ್ರೆ ಮೊಘಲರು ನಿಮ್ಮ ವಿರುದ್ಧ ಆಗ್ತಾರೆ. ಇದನ್ನ ಕೇಳಿಸ್ಕೊಂಡ್ಬಿಟ್ಟು ಆದಿಲ್ ಶಾಹಿ ಒಂದು ಕಂಡೀಷನ್ ಇಡ್ತಾರೆ. ಆದಿಲ್ ಶಾಹಿ ಹೇಳ್ತಾನೆ, ಶಿವಾಜಿ ಬಹಳ ಕೋಟೆಗಳ ಮೇಲೆ ಕಬ್ಜಾ ಮಾಡಿದಾನೆ, ಎಸ್ಪೆಷಲಿ ಕೊಂಡಾಲ ಕಿಲಾ. ಅದನ್ನ ಎಲ್ಲ ಕಬ್ಜಾ ಇಂದ ಮುಕ್ತಿ ಮಾಡ್ಬೇಕು, ಅದನ್ನ ನಮಗೆ ವಾಪಸ್ ಕೊಡ್ಬೇಕು ಅಂತ ಹೇಳ್ತಾನೆ. ಮತ್ತೆ ನಿನ್ನ ಮಗ ಸಂಭಾಜಿ ಭೋಸ್ಲೆ ನಮಗೋಸ್ಕರ ಕೆಲಸ ಮಾಡ್ಬೇಕು, ಅವಾಗ ಮಾತ್ರ ನಿನಗೆ ಬಿಡ್ತೀನಿ ಅಂತ ಆದಿಲ್ ಶಾಹಿ ಹೇಳ್ತಾನೆ ಶಹಾಜಿ ಭೋಸ್ಲೆ ಹತ್ರ. ಅಂದ್ರೆ ಸೇನಾಪತಿ ಅಫ್ಜಲ್ ಕೆಳಗಡೆ ಸಂಭಾಜಿ ಕೆಲಸ ಮಾಡ್ಬೇಕಾಗಿರುತ್ತೆ. ಇದನ್ನ ಕೇಳಿಸ್ಕೊಂಡು ಸಂಭಾಜಿ ಒಪ್ಕೋತಾನೆ. ಯಾಕಂದ್ರೆ ಅವರಿಗೆ ಅವ್ರ ಅಪ್ಪನ ಪ್ರಾಣ ಮುಖ್ಯ ಆಗಿತ್ತು. ಅದಕ್ಕೋಸ್ಕರ ಯಾವುದೇ ಒಂದು ಪ್ರೈಸ್ ಕೂಡ ಪೇ ಮಾಡ್ಬೇಕು ಅಂತ ಅವ್ರು ಅನ್ಕೊಂಡಿದ್ರು. ಇದನ್ನೆಲ್ಲ ಅಫ್ಜಲ್ ನೋಡ್ತಾ ಇದ್ದ. ಆದ್ರೆ ಅವನಿಗೆ ಇವೆಲ್ಲ ಇಷ್ಟ ಆಗ್ತಾ ಇರ್ಲಿಲ್ಲ. ನೆಕ್ಸ್ಟ್ ಸೀನ್ ಅಲ್ಲಿ ಅಫ್ಜಲ್ ಮತ್ತೆ ಸಂಭಾಜಿ ಇಬ್ರು ಸೇರ್ಕೊಂಡು ಒಬ್ಬ ಸುಲ್ತಾನನ ಕೋಟೆ ಮೇಲೆ ಆಕ್ರಮಣ ಮಾಡೋದಿಕ್ಕೆ ಹೋಗ್ತಾರೆ. ಆ ಒಂದು ಅಟ್ಯಾಕ್ ಅಲ್ಲಿ ಸಂಭಾಜಿ ಇರ್ತಾನಲ್ಲ, ಅಫ್ಜಲಿನ ಯಾವುದೇ ಒಂದು ಆರ್ಡರ್ ನ ಫಾಲೋ ಮಾಡ್ತಾ ಇರಲ್ಲ. ಅಫ್ಜಲ್ ಖಾನ್ ಡ್ಯೂರಿಂಗ್ ಅಟ್ಯಾಕ್ ಸಂಭಾಜಿಗೆ ಹೇಳ್ತಾನೆ ಇರ್ತಾನೆ, ನಾವು ಮುಂದೆ ಹೋಗಿರ್ತೀವಿ, ನೀನ್ ಹಿಂದೆನೆ ಇರು ಅಂತ. ಆದ್ರೆ ಅವನು ಹಿಂದೆ ಇರೋದಿಲ್ಲ, ಮುಂದೆ ಹೋಗ್ತಾ ಇರ್ತಾನೆ. ಅವನು ಅಫ್ಜಲ್ ಖಾನಿಗೆ ಹೇಳ್ತಾನೆ, ನನ್ನ ಸೇನಾಪತಿ ಮಾತನ್ನ ಕೇಳೋದಿಲ್ಲ, ನಾನ್ ಕೇಳೋದು ಬರೀ ರಾಜನ್ ಮಾತ್ ಮಾತ್ರ. ಈ ಎಲ್ಲಾ ಮಾತ್ ಕೇಳಿಸ್ಕೊಂಡು ಅಫ್ಜಲ್ಗೆ ತುಂಬಾನೇ ಸಿಟ್ಟು ಬಂತು. ಸೊ ಅವನ್ ಡಿಸೈಡ್ ಮಾಡ್ದ, ಇವತ್ತೇ ನಾನು ಸಂಭಾಜಿಗೆ ಸಾಯಿಸ್ತೀನಿ ಅಂತ. ಸಂಭಾಜಿ ಎದುರಾಳಿ ಸೈನಿಕ ಜೊತೆಗೆ ಜಗಳಾಡ್ತಾ ಇರ್ತಾರೆ. ಅವಾಗ ಅಫ್ಜಲ್ ಖಾನ್ ಎದುರಾಳಿ ಸೈನಿಕನ ಸಾಯಿಸೋದ್ ಬಿಟ್ಬಿಟ್ಟು ಸಂಭಾಜಿ ಮೇಲೆ ಏಮ್ ಮಾಡ್ಬಿಟ್ಟು ಅವನ್ ಮೇಲೆ ಗುಂಡ್ ಹೊಡೆದ್ ಬಿಡ್ತಾನೆ. ಸೊ ಸಂಭಾಜಿ ಅವರು ಅಲ್ಲೇ ಸತ್ತು ಹೋಗ್ಬಿಡ್ತಾರೆ. ಇಲ್ಲಿ ಸಂಭಾಜಿ ಮೇಲೆ ಮೋಸ ಆಗಿತ್ತು, ಅವ್ರ ಮೇಲೆ ಬೆನ್ ಹಿಂದೆ ಚೂರಿ ಹಾಕಲಾಗಿತ್ತು. ಈ ಒಂದು ವಿಷಯ ಶಿವಾಜಿ ಅವರಿಗೆ ಗೊತ್ತಾಗುತ್ತೆ. ಇದನ್ನ ಕೇಳಿಸ್ಕೊಂಡ್ಬಿಟ್ಟು ಅವರ ಕಣ್ಣಲ್ಲಿ ನೀರು ನಿಲ್ತಾನೆ ಇರ್ಲಿಲ್ಲ. ಯಾಕಂದ್ರೆ ಅವರಿಬ್ರು ತುಂಬಾನೇ ಕ್ಲೋಸ್ ಇದ್ರು. ಶಿವಾಜಿ ಅವರು ಅವರ ಅಮ್ಮಂಗೆ ಈ ವಿಷಯ ತಿಳಿಸ್ತಾರೆ. ಅವ್ರ ಅಮ್ಮ ಹೇಳ್ತಾರೆ, ನನಗೆ ಅಫ್ಜಲ್ ರುಂಡಾ ಬೇಕು. ಶಿವಾಜಿ ಅವರು ಕೂಡ ಅವ್ರ ತಾಯಿಗೆ ಮಾತು ಕೊಡ್ತಾರೆ, ಅದೇನಕ್ಕೇನೆ ಆಗ್ಲಿ ಅಫ್ಜಲಿನ ತಲೆ ತಗೊಂಡ್ಬರ್ತೀನಿ ಅಂತ. ಕತೆ ಹಾಗೆ ಮುಂದೋಗ್ತಿರುತ್ತೆ. ನಾವಿಲ್ಲಿ ಶಿವಾಜಿ ಅವ್ರನ್ನ ನೋಡ್ಬೋದು. ಅವ್ರ ಈಗ್ಲೂ ಕೂಡ ತನ್ನ ಅಣ್ಣನ ಸಾವಿನ ಸೇಡನ್ನು ತೀರ್ಸ್ಕೋಬೇಕು ಅಂತ ಇನ್ನೂ ಕಾಯ್ತಾ ಇರ್ತಾರೆ. ಹಾಗೆ ನಾವ್ ಇನ್ನೊಂದು ಕೂಡ ನೋಟಿಸ್ ಮಾಡ್ಬೋದು. ಇತ್ತೀಚೆಗೆ ಯಾಕೋ ಶಿವಾಜಿ ಅವರ ಪತ್ನಿ ಸಾಯಿಬಾಯಿಯ ಒಂದು ಹೆಲ್ತ್ ಸರಿ ಇರೋದಿಲ್ಲ, ಅಪ್ಸೆಟ್ ಆಗ್ತಾ ಇರುತ್ತೆ ತುಂಬಾ. ಅದನ್ನ ಶಿವಾಜಿ ಅವರು ಕೂಡ ನೋಟಿಸ್ ಮಾಡ್ತಾರೆ. ಆಕ್ಚುಲಿ ಸಾಯಿಬಾಯಿ ಅವ್ರ ಹೆಲ್ತ್ ಗಿಂತ ಅವ್ರ ಗಂಡನ ಹೆಲ್ತ್ ಬಹಳ ಚೆನ್ನಾಗಿ ನೋಡ್ಕೋತಾ ಇದ್ರು. ಅವಳಿಗೆ ಆಸೆ ಇತ್ತು ತನ್ನ ಗಂಡನ ಎಲ್ಲ ಒಂದು ಆಸೆ ನೆರವೇರ್ಲಿ ಅಂತ. ಒಂದು ದಿನ ಶಿವಾಜಿ ಅವರಿಗೆ ಗೊತ್ತಾಗುತ್ತೆ, ಜವಾಲಿಯ ರಾಜ ಚಂದ್ರರಾವ್ ಅವನು ತನ್ನ ಪ್ರಜೆಗಳ ಮೇಲೇನೆ ಅತ್ಯಾಚಾರ ಮಾಡ್ತಾ ಇರ್ತಾನೆ. ಆಕ್ಚುಲಿ ಚಂದ್ರರಾವ್ಗೆ ಜವಾಲಿಯ ರಾಜ ಛತ್ರಪತಿ ಶಿವಾಜಿ ಅವರೇ ಮಾಡಿರ್ತಾರೆ. ಚಂದ್ರರಾವ್ ಇವಾಗ ಆದಿಲ್ ಶಾಹಿ ಜೊತೆಗೆ ಕೈ ಮಿಲಾಯಿಸಿದ್ದ. ನೆಕ್ಸ್ಟ್ ಸೀನ್ ಅಲ್ಲಿ ಶಿವಾಜಿ ಅವರು ತನ್ನ ಸೈನ್ಯನ ಕರ್ಕೊಂಡ್ಬಿಟ್ಟು ಚಂದ್ರರಾವ್ಗೆ ಹೊಡೆಯೋದಿಕ್ಕೆ ಹೋಗ್ತಾರೆ. ಆದ್ರೆ ಈ ಒಂದು ವಿಷಯ ಚಂದ್ರರಾವ್ಗೆ ಗೊತ್ತಾಗಿರುತ್ತೆ. ಸೊ ಅವನು ಕೂಡ ರೆಡಿ ಇರ್ತಾನೆ ಫೈಟ್ ಬ್ಯಾಕ್ ಮಾಡಕ್ಕೆ. ಈ ಒಂದು ಯುದ್ಧದಲ್ಲಿ ಕೊನೆಗೆ ಚಂದ್ರರಾವ್ನ ಸಾಯಿಸ್ಬಿಟ್ಟು ಶಿವಾಜಿಯ ತಂಡ ಈ ಒಂದು ಯುದ್ಧನ ಗೆಲ್ತಾರೆ. ಈ ವಿಷಯ ಆದಿಲ್ ಶಾಹಿಗೆ ತಲುಪುತ್ತೆ. ಅವನಿಗೆ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅಲ್ಲಿ ಅವನ ಒಂದು ಸಾವಾಗುತ್ತೆ. ಸುಲ್ತಾನಗೆ ಅವಳ ಗಂಡ ಸತ್ತಿರೋ ವಿಷಯ ಗೊತ್ತಾಗುತ್ತೆ. ಅವಳಿಗೆ ಸರ್ಪ್ರೈಸಿಂಗ್ಲಿ ತುಂಬಾನೇ ಖುಷಿ ಆಗುತ್ತೆ. ಯಾಕಂದ್ರೆ ಇವಾಗ ಅವಳ ಮಗಂಗೆ ಸುಲ್ತಾನನ ಪಟ್ಟ ಸಿಗ್ತಾ ಇತ್ತು. ಸುಲ್ತಾನಗೆ ಅವಳ ಗಂಡ ಮಾಡೋ ಸ್ವಲ್ಪ ವಿಷಯಗಳು ಇಷ್ಟ ಆಗ್ತಾ ಇರ್ಲಿಲ್ಲ. ಅವನು ಜನಗಳನ್ನ ಈಸಿಯಾಗಿ ಬಿಟ್ಬಿಡ್ತಾ ಇದ್ದ, ಸಾಯಿಸ್ತಾ ಇರ್ಲಿಲ್ಲ. ಆದ್ರೆ ಇವಳು ಕ್ರೂರಿ. ಇವಾಗ ಸುಲ್ತಾನ ಮುಂಚೆಯಿಂದ ಯಾವ ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡಿದ್ಲೋ ಆ ಕೆಲ್ಸನ ಮಾಡ್ತಾಳೆ. ಅವಳು ಅಫ್ಜಲ್ ನ ಕರೀತಾಳೆ. ಕರೆದ್ಬಿಟ್ಟು ಹೇಳ್ತಾಳೆ, ನಾನು ಯಾವ ಕೆಲ್ಸ ಹೇಳ್ತೀನೋ ಆ ಕೆಲ್ಸ ಬರೀ ನಿನ್ ಕೈಯಿಂದ ಮಾತ್ರ ಸಾಧ್ಯ. ಸುಲ್ತಾನ ಅಫ್ಜಲಿಗೆ ಹೇಳ್ತಾಳೆ, ನೀನು ಶಿವಾಜಿನ ಇಲ್ಲ ಸಾಯಿಸು, ಇಲ್ಲ ಅಂತಂದ್ರೆ ಅವನ್ನ ಬಂದಿ ಮಾಡ್ಕೊಂಬ. ಆದಿಲ್ ಶಾಹಿ ಹತ್ರ ತುಂಬಾನೇ ದೊಡ್ಡ ಸೈನ್ಯ ಇತ್ತು. ಇವಾಗ ಆ ಎಲ್ಲಾ ಸೈನ್ಯ ಅಫ್ಜಲ್ ಖಾನ್ ಹತ್ರ ಇದೆ. ಅಫ್ಜಲ್ ಖಾನ್ ಕೂಡ ಸುಲ್ತಾನಗೆ ಪ್ರಾಮಿಸ್ ಮಾಡ್ತಾನೆ, ನಾನು ಶಿವಾಜಿನ ಸಾಯಿಸ್ಬಿಟ್ಟು ತಗೊಂಡ್ಬರ್ತೀನಿ ಅಂತ. ಆದ್ರೆ ಅದಕ್ಕಿಂತ ಮುಂಚೆ ಅವನು ಪೀರ್ ಬಾಬಾ ಹತ್ರ ಹೋಗ್ತಾನೆ. ಆಕ್ಚುಲಿ ಅಫ್ಜಲ್ ಯಾವ್ದಾವ್ದು ದೊಡ್ಡ ಕೆಲಸ ಮಾಡೋಕ್ಕಿಂತ ಮುಂಚೆ ಪೀರ್ ಬಾಬಾ ಹತ್ರ ಅಡ್ವೈಸ್ ತೊಗೊಳೋದಕ್ಕೆ ಹೋಗ್ತಾ ಇದ್ದ. ಅದಕ್ಕೆ ಅವನು ಪೀರ್ ಬಾಬಾ ಹತ್ರ ಹೋಗಿ ಕೇಳ್ತಾನೆ. ಪೀರ್ ಬಾಬಾ ಅಫ್ಜಲ್ ನ ನೋಡ್ಬಿಟ್ಟು ಹೇಳ್ತಾರೆ, ನಿನ್ನೊಳಗಡೆ ಇವಾಗ ಅಹಂಕಾರ ತುಂಬಿಕೊಂಡಿದೆ, ಅದನ್ನ ನೀನ್ ಕಮ್ಮಿ ಮಾಡ್ಬೇಕು ಅಂತ ಅಡ್ವೈಸ್ ಕೊಡ್ತಾನೆ. ಆದ್ರೆ ವಿಷಯ ಅದಲ್ಲ, ಅವನು ಕೇಳೋದಕ್ಕೆ ಹೋಗಿದ್ದು ಯಾರು ಯುದ್ಧ ಗೆಲ್ತಾರೆ ಅಂತ. ಪೀರ್ ಬಾಬಾ ಯಾವುದೇ ಒಂದು ಆನ್ಸರ್ ನ ಹೇಳಲಿಲ್ಲ. ಪೀರ್ ಬಾಬಾ ಯಾವುದೇ ಒಂದು ಆನ್ಸರ್ ನ ಕೊಟ್ಟಿಲ್ಲ ಅಂತ ಅಫ್ಜಲಿನ 15 ಹೆಂಡತಿಗಳಿಗೆ ಗೊತ್ತಾಗುತ್ತೆ. ಅದನ್ನ ಕೇಳಿಸ್ಕೊಂಡ್ಬಿಟ್ಟು ಅವರೆಲ್ಲ ಸೇರ್ಕೊಂಡ್ಬಿಟ್ಟು ಅವನ್ನ ನೋಡೋದಕ್ಕೆ ಬರ್ತಾರೆ. ಇದನ್ನ ನೋಡ್ತಾ ನಮಗೆ ಹೇಗೆ ಅನಿಸ್ತಾ ಇತ್ತು ಅಂತಂದ್ರೆ, ಆ ಎಲ್ಲಾ ಪತ್ನಿಯರು ಅವನ್ನ ಲಾಸ್ಟ್ ಟೈಮ್ ನೋಡ್ತಿರೋ ತರ ಇತ್ತು. ಆದ್ರೆ ಅಫ್ಜಲ್ ಖಾನಿಗೆ ಇವೆಲ್ಲ ನೋಡ್ಬಿಟ್ಟು ಸಿಟ್ಟು ಬರುತ್ತೆ.
ಅವನಿಗೆ ಅನ್ಸಕ್ ಸ್ಟಾರ್ಟ್ ಆಗುತ್ತೆ, ನನ್ನ ಹೆಂಡತಿ ಅಂದ್ರೆ ನನ್ ಮೇಲೆ ನಂಬಿಕೆ ಇಟ್ಟಿಲ್ಲ. ಸಿಟ್ಟಲ್ ಬಂದ್ಬಿಟ್ಟು ಅಫ್ಜಲ್ ಏನ್ ಮಾಡ್ತಾನೆ ಅಂತಂದ್ರೆ ಅವನ ಎಲ್ಲಾ ಪತ್ನಿಯಂದರಿಗೆ ಕಲ್ನ ಕಟ್ಬಿಟ್ಟು ಸಮುದ್ರದಲ್ಲಿ ಎಸೆದು ಬಿಡ್ತಾನೆ. ಇದರಿಂದ ಅವನ ಎಲ್ಲಾ ಹೆಂಡತಿಗಳು ಸತ್ತು ಹೋಗ್ತಾರೆ. ಶಿವಾಜಿ ಅವ್ರ ಜೊತೆ ಕೆಲಸ ಮಾಡ್ತಾರೋ ಎಲ್ಲಾ ರಾಜಗಳನ್ನ ಅಫ್ಜಲ್ ಬುಟ್ಟಿಗೆ ಹಾಕೊಂಡ್ಬಿಟ್ಟಿದ್ದ. ಶಿವಾಜಿ ಅವ್ರ ಸಪೋರ್ಟಿಗೆ ಇವಾಗ ಯಾರು ಇರ್ಲಿಲ್ಲ. ಶಿವಾಜಿ ಅವರಿಗೆ ಅನಿಸ್ತಾ ಇತ್ತು ಈ ಒಂದು ಯುದ್ಧನ ನಾನು ಒಬ್ನೇ ಫೈಟ್ ಮಾಡ್ಬೇಕು ಅಂತ. ಶಿವಾಜಿ ಅವ್ರ ಸಪೋರ್ಟಿಗೆ ಇವಾಗ ಕಾನ್ಹೋಜಿ ಬರ್ತಾರೆ. ನೀವು ನಂಗೆ ಸಪೋರ್ಟ್ ಮಾಡಕ್ ಬಂದಿಲ್ಲ, ಕೊನೆಗೆ ನೀವು ಕೂಡ ನನಗೆ ಬೆನ್ನಿಗೆ ಚೂರಿ ಹಾಕ್ತೀರಾ ಅಂತ ಶಿವಾಜಿ ಹೇಳ್ತಾರೆ. ಅದಕ್ಕೆ ಕಾನ್ಹೋಜಿ ಹೇಳ್ತಾರೆ, ನನ್ನ ಎಲ್ಲಾ ಜಮೀನು ಮತ್ತೆ ನನ್ನ ಎಲ್ಲಾ ಮಕ್ಕಳು ಇವತ್ತಿಂದ ನಿನ್ನವರು, ಸ್ವರಾಜು ಎಲ್ಲಿ ತನಕ ನಮ್ದಾಗೋದಿಲ್ವೋ ಅಲ್ಲಿ ತನಕ ನಾವು ಬಿಡೋದಿಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಅಫ್ಜಲ್ ತನ್ನ ವಿಶಾಲವಾದ ಸೇನೆಯನ್ನ ಕರ್ಕೊಂಡ್ಬಿಟ್ಟು ಶಿವಾಜಿ ಅವ್ರ ಹತ್ರ ಹೋಗೋದಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ದಾರಿಯಲ್ಲಿ ಹೋಗ್ಬೇಕಾದ್ರೆ ಅಫ್ಜಲ್ ನೋಟಿಸ್ ಮಾಡ್ತಾನೆ ಮಳೆ ಬರ್ತಾ ಇರುತ್ತೆ. ಆದ್ರೆ ಇದು ಅಂತಿಂತ ಮಳೆ ಅಲ್ಲ, ಸಹ್ಯಾದ್ರಿ ಮಳೆ. ಸಹ್ಯಾದ್ರಿ ಮಳೆ 3 ತಿಂಗಳು ಬರ್ತಾನೆ ಇರುತ್ತೆ. ಈ ಒಂದು ಸಹ್ಯಾದ್ರಿ ಮಳೆಯಲ್ಲಿ ಅಫ್ಜಲ್ ಖಾನ್ ಶಿವಾಜಿ ಅವ್ರ ಮೇಲೆ ದಾಳಿ ಮಾಡೋದಿಕ್ಕೆ ಆಗೋದಿಲ್ಲ. ಅದಕ್ಕೆ ಅಫ್ಜಲ್ ಖಾನ್ ನಿಯರ್ ಬೈ ವಿಲೇಜ್ ಹತ್ರ ಶೆಲ್ಟರ್ ಹಾಕೊಂಡ್ಬಿಟ್ಟು ವೇಟ್ ಮಾಡ್ತಾ ಇರ್ತಾನೆ ಮಳೆ ನಿಲ್ಲೋದಿಕ್ಕೆ. ಯಾವಾಗ ಮಳೆ ನಿಲ್ಲುತ್ತೋ ಆ ಒಂದು ಕ್ಷಣದಲ್ಲೇ ವಾಪಸ್ ಅವನು ಅಟ್ಯಾಕ್ ಮಾಡೋದಿಕ್ಕೆ ರೆಡಿ ಇರ್ತಾನೆ. ಆದ್ರೆ ಆತರ ಆಗೋದಿಲ್ಲ. ಬಹಳ ದಿನ ಆಗುತ್ತೆ, ಆದ್ರೂ ಕೂಡ ಮಳೆ ನಿಲ್ಲೋದಿಲ್ಲ. ಆದ್ರೆ ಅಫ್ಜಲ್ ಫಿಕ್ಸ್ ಆಗ್ಬಿಟ್ಟಿದ್ದಾನೆ, ಶಿವಾಜಿನ ಸಾಯಿಸ್ತೀನಿ. ಅದು ನಾನೇ ಅಲ್ಲಿ ಹೋಗಿ ಸಾಯಿಸಬಹುದು ಅಥವಾ ಅವನೇ ಇಲ್ಲಿ ಕರೆಸ್ಕೊಂಡು ಕೂಡ ಸಾಯಿಸಬಹುದು. ಅಫ್ಜಲ್ ಇವಾಗ ಅವನ ಸಲಹೆಗಾರನ ಕರೆದ್ಬಿಟ್ಟು ಒಂದು ಸಂದೇಶನ ಕಳಿಸ್ತಾನೆ ಶಿವಾಜಿ ಹತ್ರ. ಆ ಒಂದು ಲೆಟರ್ ಅಲ್ಲಿ ನನಗೆ ರಾಜ್ಯ ಆಗ್ಬೇಕು, ಈ ಒಂದು ಜಗಳಗಳೆಲ್ಲ ಬೇಡ ಅಂತ ಬರ್ದಿತ್ತು. ಆದ್ರೆ ಶಿವಾಜಿ ಅವ್ರಿಗೆ ಗೊತ್ತಿತ್ತು ಇದೆಲ್ಲ ಒಂದು ನಾಟಕ ಅಂತ. ಅವರು ಸಂದೇಶನ ವಾಪಸ್ ಕಳಿಸ್ತಾರೆ. ಅವ್ರು ಹೇಳ್ತಾರೆ ಅಫ್ಜಲಿಗೆ ಮೀಟಿಂಗ್ ಮಾಡೋಂಗಿದ್ರೆ ಅವನೇ ಬರ್ಲಿ, ನಾನಂತೂ ಅಲ್ಲಿಗೆ ಬರಲ್ಲ ಅಂತ ಹೇಳಿ ಕಳಿಸ್ತಾರೆ. ಶಿವಾಜಿ ಅವ್ರ ಮನೆಗೆ ಸಂದೇಶ ತಗೊಂಡ್ ಹೋಗಿರ್ತಾನಲ್ಲ ಸಲಹೆಗಾರ, ಅವ್ನ್ ನೋಟಿಸ್ ಮಾಡ್ತಾನೆ. ಆಕ್ಚುಲಿ ಶಿವಾಜಿಯ ಒಂದು ಹೆಲ್ತ್ ತುಂಬಾನೇ ಅಪ್ಸೆಟ್ ಇತ್ತು, ತುಂಬಾನೇ ಜ್ವರ ಬಂದಂಗಿತ್ತು. ಆ ಒಂದು ಅರಮನೆಯಲ್ಲಿ ಇದ್ರಲ್ಲ ಜನ, ಅವರೆಲ್ಲ ತುಂಬಾನೇ ಹೆದರ್ಕೊಂಡಿದ್ರು. ಈ ಎಲ್ಲಾ ವಿಚಾರ ಅವನು ನೋಟಿಸ್ ಮಾಡ್ಬಿಟ್ಟು ವಾಪಸ್ ಹೋಗ್ಬಿಟ್ಟು ಅಫ್ಜಲ್ ಹತ್ರ ತಿಳಿಸ್ತಾನೆ. ಅಫ್ಜಲ್ ಬಹಳ ದಿನ ಟ್ರೈ ಮಾಡ್ತಾನೆ ಶಿವಾಜಿ ಅವ್ರನ್ನ ವಾಪಸ್ ಇಲ್ಲಿ ಕರೆಸ್ಕೋಬೇಕು ಅಂತ. ಆದ್ರೆ ಎಷ್ಟು ಸಲ ಇನ್ವಿಟೇಷನ್ ಕಳ್ಸಿದ್ರು ಕೂಡ ಅವ್ರು ರಿಜೆಕ್ಟ್ ಮಾಡ್ತಾ ಇದ್ರು. ಈ ತರ ಬಹಳ ದಿನ ಗಟ್ಲೆ ಆಯ್ತು. ಇವಾಗ 1 ರಿಂದ 2 ತಿಂಗಳು ಕಳೆದ್ ಬಿಟ್ಟಿದೆ. ಆದ್ರೂ ಕೂಡ ಈಗ್ಲೂ ಅಫ್ಜಲ್ ಅಲ್ಲೇ ವಾಸವಾಗಿರ್ತಾನೆ. ಅಫ್ಜಲ್ ಎಷ್ಟೇ ಟ್ರೈ ಮಾಡಿದ್ರು ಕೂಡ ಶಿವಾಜಿ ಅವರು ಅವನ್ನ ಮೀಟ್ ಆಗೋದಿಕ್ಕೆ ಬರ್ತಾ ಇರ್ಲಿಲ್ಲ. ಫೈನಲ್ ಇವಾಗ ಅಫ್ಜಲ್ ಸೋಲ್ ಒಪ್ಕೋಬೇಕಾಗುತ್ತೆ. ಅವನೇ ಹೋಗ್ತಾನೆ ಶಿವಾಜಿ ಹತ್ರ. ಅಫ್ಜಲ್ ಶಿವಾಜಿಯನ್ನ ಮೀಟ್ ಮಾಡೋದಕ್ಕೆ ಹೋಗಿರ್ತಾನೆ. ಆದ್ರೆ ಅಲ್ಲಿ ಸ್ವಲ್ಪ ಕಂಡೀಷನ್ ಇತ್ತು, ಅವರಿಬ್ರು ಮೀಟ್ ಆಗೋ ಜಾಗ ತುಂಬಾನೇ ಏಕಾಂತವಾಗಿರ್ಬೇಕು, ಯಾರು ಕೂಡ ಅಲ್ಲಿ ಬರಬಾರ್ದು. ಅಂಗರಕ್ಷಕರು ಸ್ವಲ್ಪ ದೂರದಲ್ಲೇ ನಿಂತ್ಕೊಂಡಿರ್ಬೇಕಿತ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ಅಫ್ಜಲ್ ಅಲ್ಲಿ ಬರ್ಬೇಕಾಗಿತ್ತು. ಇನ್ನೊಂದ್ ಕಡೆ ಶಿವಾಜಿ ಅವರಿಗೊಂದು ಸ್ಯಾಡ್ ನ್ಯೂಸ್ ಬರುತ್ತೆ. ಅದೇನಪ್ಪಾ ಅಂತಂದ್ರೆ ಇವಾಗ ಅವರ ಪತ್ನಿ ಇಲ್ಲ, ಅವ್ರದ್ದು ಸಾವಾಗಿದೆ. ಇದನ್ನ ಕೇಳಿಸ್ಕೊಂಡ್ಬಿಟ್ಟು ಅವರ ಹೃದಯನೇ ಒಡೆದೋಗ್ಬಿಡ್ತು. ಇನ್ನೊಂದ್ ಕಡೆ ಅಫ್ಜಲ್ ಬರೋ ದಾರಿಯಲ್ಲಿ 5 ಕೋಟೆ ಇತ್ತು. ಆ 5 ಕೋಟೆಯಲ್ಲೂ ಶಿವಾಜಿ ಅವರ ಒಂದು ರೂಲಿಂಗ್ ಇತ್ತು. ಆ 5 ಕೋಟೆನು ಇವಾಗ ರಿಲೀಸ್ ಮಾಡಲಾಗುತ್ತೆ. ಇವಾಗ ಅಲ್ಲಿ ರೂಲಿಂಗು ಅಫ್ಜಲ್ ಇಂದು. ಅಫ್ಜಲ್ಗೆ ಅನಿಸ್ತಾ ಇತ್ತು ಶಿವಾಜಿ ಅವರು ಇವಾಗ ಯುದ್ಧ ಮಾಡೋದಕ್ಕೆ ರೆಡಿನೇ ಇಲ್ಲ. ಸೊ ಎನಿವೇಸ್ ಇವಾಗ ಅಫ್ಜಲಿನ ತಲೆಯಲ್ಲಿ ತುಂಬಾನೇ ವಿಷಯಗಳು ಓಡ್ತಾ ಇತ್ತು. ಆದ್ರೆ ಇವಾಗ ತುಂಬಾನೇ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಶಿವಾಜಿ ಮತ್ತೆ ಅಫ್ಜಲಿನ ಮೀಟಿಂಗು. ಆ ಒಂದು ಮೀಟಿಂಗ್ ಅಲ್ಲಿ ಶಿವಾಜಿನ ಸಾಯಿಸ್ಬೇಕು ಅಂತ ಅಫ್ಜಲ್ ಪ್ಲಾನ್ ಮಾಡಿರ್ತಾನೆ. ಇವಾಗ ಶಿವಾಜಿ ಅಫ್ಜಲ್ ಹತ್ರ ಬರ್ತಾರೆ. ಶಿವಾಜಿನ ಅಫ್ಜಲ್ ಸ್ವಾಗತ ಮಾಡ್ತಾನೆ. ಇವಾಗ ಎಲ್ಲಿ ಮೀಟಿಂಗ್ ಆಗ್ತಾ ಇದೆಯಲ್ಲ ಆ ಪ್ಲೇಸ್ ತುಂಬಾನೇ ಬ್ಯೂಟಿಫುಲ್ ಆಗಿತ್ತು. ಇವಾಗ ಸದ್ಯಕ್ಕೆ ಶಿವಾಜಿ ಮತ್ತೆ ಅಫ್ಜಲ್ ಮಧ್ಯೆ ಮಾತುಕತೆ ನಡೀತಾ ಇದೆ. ಎಲ್ಲ ಸಲಹೆಗಾರರು ಅಲ್ಲಿಂದ ದೂರ ಹೋಗಿರ್ತಾರೆ. ಅವರ ಇಬ್ಬರ ಅಂಗರಕ್ಷಕಗಳು ಕೂಡ ಸ್ವಲ್ಪ ದೂರದಲ್ಲೇ ಇದ್ರು. ಆದ್ರೆ ಅಫ್ಜಲ್ ಅವನ ಅಂಗರಕ್ಷಕಂಗೆ ಹೇಳಿರ್ತಾನೆ ಅಟ್ ಎನಿ ಕಾಸ್ಟ್ ಇವತ್ತು ನಾವು ಶಿವಾಜಿನ ಸಾಯಿಸ್ಲೇಬೇಕು ಅಂತ. ಇವಾಗ ಅಫ್ಜಲ್ ಶಿವಾಜಿ ಅವರಿಗೆ ಹೇಳ್ತಾನೆ, ನೀನ್ ಕರ್ದಿದ್ಯಾ, ನಾನು ಇಲ್ಲಿಗೆ ಬಂದಿದ್ದೀನಿ, ಇವಾಗ ನನ್ನನ್ನ ತಪ್ಕೋ. ಇದಕ್ಕೆ ಶಿವಾಜಿ ಅವ್ರು ರಿಪ್ಲೈ ಮಾಡ್ತಾರೆ, ಅದೇನ್ ಪ್ರಾಬ್ಲಮ್ ಇಲ್ಲ, ನಿನ್ನ ಒಂದು ವಿಶ್ ನಾನು ಗ್ರಾಂಟ್ ಮಾಡ್ತೀನಿ. ಇವಾಗ ಶಿವಾಜಿ ಅಫ್ಜಲ್ಗೆ ಹಗ್ ಮಾಡ್ತಾನೆ. ಆದ್ರೆ ಮೆಲ್ಲಕ್ಕೆ ಅಫ್ಜಲ್ ಚಾಕುನ ಹೊರಗ್ ತೆಗಿತಾನೆ. ಆ ಚಾಕುನ ಶಿವಾಜಿ ಅವರ ಬೆನ್ ಹಿಂದೆ ಚುಚ್ಚಿಬಿಡ್ತಾನೆ. ಆದ್ರೆ ಅವ್ರಿಗೇನು ಅಸರ್ ಆಗೋದಿಲ್ಲ, ಯಾಕಂದ್ರೆ ಶಿವಾಜಿ ಅವರು ಕವಚನ ಹಾಕೊಂಡಿದ್ರು. ಯಾಕಂದ್ರೆ ಅವ್ರಿಗೆ ಮುಂಚೆನೆ ಐಡಿಯಾ ಇತ್ತು ಈ ತರ ಆಗ್ಬೋದು ಅಂತ. ಅವರು ಮುಂಚೆನೆ ರೆಡಿ ಆಗಿದ್ರು. ಆದ್ರೆ ನೆಕ್ಸ್ಟ್ ಮೂಮೆಂಟ್ ಅಲ್ಲೇ ಶಿವಾಜಿ ಅವರು ಹುಲಿ ಗೊರೆ ಅಂದ್ರೆ ಒಂದು ವೆಪನ್ ನ ತಗೊಂಡ್ಬಿಟ್ಟು ಅಫ್ಜಲಿಗೆ ಹೊಡೆದ್ಬಿಟ್ಟು ಸಾಯಿಸ್ಬಿಡ್ತಾರೆ. ಇದಾದ್ಮೇಲೆ ಶಿವಾಜಿ ಅವರು ಅಫ್ಜಲಿನ ಅಂಗರಕ್ಷಕ ಜೊತೆಗೂ ಫೈಟ್ ಮಾಡ್ತಾರೆ. ಅಫ್ಜಲಿನ ಬಾಡಿ ಗಾರ್ಡ್ ಇರ್ತಾನಲ್ಲ ಅವನು ತುಂಬಾನೇ ಸ್ಟ್ರಾಂಗ್ ಇದ್ದ ಮತ್ತೆ ತುಂಬಾನೇ ಡೇಂಜರಸ್ ಕೂಡ. ಅಫ್ಜಲಿನ ಬಾಡಿ ಗಾರ್ಡ್ ಎಲ್ಲರಿಗೂ ಹೊಡಿತಾ ಇರ್ತಾನೆ, ಸಾಯಿಸ್ತಾ ಇರ್ತಾನೆ. ಆ ಬಾಡಿ ಗಾರ್ಡ್ ಇನ್ನೇನ್ ಶಿವಾಜಿ ಹತ್ರ ಬಂದ್ಬಿಟ್ಟು ಶಿವಾಜಿ ಅವ್ರನ್ನ ಸಾಯಿಸ್ಬೇಕು. ಆದ್ರೆ ಅಲ್ಲಿ ಎಂಟ್ರಿ ಆಗುತ್ತೆ ಜೀವಾದು. ಜೀವ ರೋಲ್ ಅಲ್ಲಿ ಕಾಣಿಸ್ಕೊಂಡಿರೋದು ಸಲ್ಮಾನ್ ಖಾನ್. ಶಿವಾಜಿ ಅವರ ಬಾಡಿ ಗಾರ್ಡ್ ಆಗಿ ಜೀವ ಬಂದಿದ್ರು. ಅಫ್ಜಲಿನ ಬಾಡಿ ಗಾರ್ಡಿನ 2 ಕೈನ ಜೀವ ಕಟ್ ಮಾಡ್ಬಿಡ್ತಾನೆ. ಇದೆಲ್ಲ ಆದ್ಮೇಲೆ ಲಾಸ್ಟ್ ಗೆ ಶಿವಾಜಿ ಅವರು ಅವರ ತಾಯಿ ಹತ್ರ ಹೋಗ್ತಾರೆ.
ಮಾಡ್ತಾರೆ. ಯಾಕಂದ್ರೆ ನಿಮಗೆ ಮುಂಚೆನೆ ಹೇಳಿದ್ದೆ, ನಿಮ್ಗೆ ನೆನ್ಪಿದ್ರೆ ಶಿವಾಜಿ ಒಂದು ಪ್ರಾಮಿಸ್ ನ ಮಾಡಿರ್ತಾರೆ ಅವರ ತಾಯಿ ಹತ್ರ. ಅದೇನಪ್ಪಾ ಅಂತಂದ್ರೆ ಅಫ್ಜಲಿನ ಒಂದು ತಲೆ ತಗೊಂಡ್ಬರ್ತೀನಿ ಅಂತ. ಈ ಒಂದು ಸೀನ್ ಇಂದ ಈ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಸೊ ಗೈಸ್, ನೋಡಿದ್ರಲ್ಲ, ಇದು ರಾಜ ಶಿವಾಜಿಯ ಕಂಪ್ಲೀಟ್ ಸ್ಟೋರಿ. ಹೇಗನ್ನಿಸ್ತು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಾನು ನಿಮಗೆ ಸಿಗ್ತೀನಿ ಯಾವ್ದಾದ್ರು ಬೇರೆ ವಿಡಿಯೋದಲ್ಲಿ ಬೇರೆ ಟಾಪಿಕ್ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.